ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಟ್ಯಾಂಕ್ ಅನ್ನು ತುಂಬಿಸಲು 6 ಕೊಳವೆಗಳಿಗೆ 1 ಗಂಟೆ 20 ನಿಮಿಷಗಳು ಬೇಕಾಗುತ್ತವೆ. ಅದೇ ರೀತಿಯ 5 ಕೊಳವೆಗಳಿಗೆ ಟ್ಯಾಂಕ್ ತುಂಬಿಸಲು ಎಷ್ಟು ಸಮಯ ಬೇಕಾಗುತ್ತದೆ? ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನ ಪಟ್ಟಿ ಮಾಡಿದ್ರೆ, ಸೊ 6 ಪೈಪ್ಗಳಿಗೆ ತಗಲುವ ಸಮಯ ಎಷ್ಟು ಹೇಳಿ? 80 ನಿಮಿಷ. ಸೊ 5 ಪೈಪ್ ತಗಲುವ ಸಮಯ x ನಿಮಿಷ ಅಂತ ತಗೊಳ್ಳೋಣ. ಸೊ ಇದು ಏನ್ ಹೇಳಿ? ಈ ಒಂದು ಪ್ರಶ್ನೆ ವಿಲೋಮ ಅನುಪಾತಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ವಿಲೋಮ ಅನುಪಾತವನ್ನು ಬಿಡಿಸ್ಲಿಕ್ಕೆ ಸೂತ್ರ ಏನಾಗತ್ತೆ? x1 ಇಂಟು y1 ಇಸ್ ಈಕ್ವಲ್ ಟು x2 ಇಂಟು y2. ಸೊ ಇಲ್ಲಿ x1 6 ಗುಣಿಸು 80 ಈಸ್ ಈಕ್ವಲ್ ಟು 5 ಗುಣಿಸು x. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ 6 ಗುಣಿಸು 80 480 ಈಸ್ ಈಕ್ವಲ್ ಟು 5x. ಸೊ ಈಗ ಇಲ್ಲಿ ನಾವು x ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ? x ಈಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ 5. ಓಕೆ, ಸೊ 5 1 5, 5 9 45, 3 ಉಳಿಯುತ್ತೆ, 5 6 30. x ಈಸ್ ಈಕ್ವಲ್ ಟು 96 ನಿಮಿಷಗಳು ಆಗತ್ತೆ. ಅಂದ್ರೆ ಇಲ್ಲಿ ಏನಾಯ್ತು? ಕೇವಲ 5 ಪೈಪ್ಗಳನ್ನ ಬಳಸಿದ್ರೆ ಟ್ಯಾಂಕ್ ತುಂಬಿಸ್ಲಿಕ್ಕೆ 96 ನಿಮಿಷಗಳು, ಅಥವಾ ನಾವೇನ್ ಹೇಳ್ಬೋದು, 1 ಗಂಟೆ 36 ನಿಮಿಷಗಳು ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.